ಹಲೋ ನಮಸ್ತೆ ಸಮಸ್ತ ಕರ್ನಾಟಕ ಜನತೆಗೂ ಕೂಡ. ಅಂಡ್ ಇವತ್ತಿನ ಬ್ಲಾಗ್ ಬಂದು ಸೊ ನಮ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ, ಸ್ಪೆಷಲ್ ಆಗಿರುತ್ತೆ. ಅಂಡ್ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ 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 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ನಾನು ಎಗ್ ರೆಸಿಪಿ ಮಾಡೋ ವಿಡಿಯೋ ಹಾಕ್ತೀನಿ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ. ಸೊ ಎಗ್ ಅಲ್ಲಿ ಯಾವ ತರ ನಿಮ್ಗೆ ರೆಸಿಪೀಸ್ ಬೇಕು, ಸೊ ಪ್ಲೀಸ್ ಕಮೆಂಟ್ ಮಾಡಿದ್ರೆ ಖಂಡಿತ ಎಗ್ ರೆಸಿಪೀಸ್ ನಾನು ಹಾಕ್ತೀನಿ. ಅಂಡ್ ನಾನು ಮಂಗಳೂರಲ್ಲಿ ಇರೋದ್ರಿಂದ ಕೂಡ ನಿಮ್ಗೆ ಮಂಗಳೂರು ರೆಸಿಪೀಸ್ ಏನಾದ್ರು ಬೇಕಿದ್ರೆ ಕೇಳ್ಬೋದು, ಖಂಡಿತ ಮಂಗಳೂರು ರೆಸಿಪಿ ಕೂಡ ನಾನು ಹಾಕ್ತೀನಿ. ಅಂಡ್ ಉತ್ತರ ಕರ್ನಾಟಕ ರೆಸಿಪೀಸ್ ಕೂಡ ನಿಮ್ಗೆ ಬೇಕಿದ್ರೆ ಖಂಡಿತ ಕೇಳಿ, ನಾನು ಉತ್ತರ ಕರ್ನಾಟಕ ರೆಸಿಪೀಸ್ ಕೂಡ ಹಾಕ್ತೀನಿ. ಅಂಡ್ ನಿಮ್ಗೆ ಮಲ್ನಾಡ್ ರೆಸಿಪೀಸ್ ಬೇಕು ಅಂತಿದ್ರೆ ಅದನ್ನು ಕೂಡ ಕೇಳಿ, ಖಂಡಿತ ಮಲ್ನಾಡ್ ರೆಸಿಪೀಸ್ ಕೂಡ ನಾನು ಹಾಕ್ತೀನಿ. ಅಂಡ್ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರೆ ಸೊ ಜಾಯಿನ್ ಆಗಿ ನನ್ನ ಜೊತೆ. ಆಲ್ರೆಡಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಆಯಿಲ್ ಸ್ವಲ್ಪ ಕಮ್ಮಿ ತಿನ್ನೋರು ಆಯಿಲ್ ನ 2 ಟೇಬಲ್ ಸ್ಪೂನ್ ಕೂಡ ಹಾಕೊಳ್ಬಹುದು. ಮತ್ತೆ ನನ್ಗೆ ಬಟರ್ ಆಡ್ ಮಾಡ್ಲಿಕ್ಕೆ ಉಂಟು, ಹಾಗಾಗಿ. ಅಂಡ್ ನಾನು ಎಗ್ ರೆಸಿಪಿ ಮಾಡ್ತಾನೆ ಮಾತಾಡ್ತಾ, ಆಯಿಲ್ ಬಿಸಿ ಆಗ್ತಾ ಇದೆ. ಎಗ್ ರೆಸಿಪಿ ಮಾಡ್ತಾನೆ ಕೇಳ್ತಾ ಇದ್ದೀನಿ. ಏನಂತಂದ್ರೆ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಹೇಗ್ ಅನ್ನಿಸ್ತಾ ಇದೆ, ನನ್ನ ವ್ಲಾಗ್ಸ್ ಮತ್ತೆ ಶಾರ್ಟ್ಸ್ ಎಲ್ಲ ಪ್ಲೀಸ್ ನೋಡ್ಬಿಟ್ಟು ಕಮೆಂಟ್ ಹಾಕಿ. ನಿಮ್ ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಇದೆ ನನ್ಗೆ ವಿಡಿಯೋಸ್ ಮಾಡ್ಲಿಕ್ಕೆ ಅಂತ. ಸೊ ಹಾಗಾಗಿ ಓಕೆ, ಆಯಿಲ್ ಬಿಸಿ ಆಯ್ತು. ಎಂತ ಹಾಕ್ತೀನಿ ಅಂತ ತೋರ್ಸ್ಕೊಂಡ್ ಬರ್ತೀನಿ. ಸೊ ಓಕೆ, ಕರಿಬೇವು ಹಾಕೊಂಡೆ. ಅಂಡ್ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಆಕ್ಚುಲಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯ್ತಾ. ನಾನು 3 ಜನದ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ, ಸೊ ಒಂದೇ ಊಟಕ್ಕೋಸ್ಕರ ಅಷ್ಟೇ. ಹಾಗಾಗಿ ನಾನು ಚಿಕ್ಕದು 3 ಈರುಳ್ಳಿ ತಗೊಂಡಿದ್ದೀನಿ. ಅಂಡ್ 2 ಟೊಮೊಟೊ ತಗೊಂಡಿದ್ದೀನಿ, 2 ಹಸಿಮೆಣಸು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿರೋದು. ಪೇಸ್ಟ್ ಎಲ್ಲ ಹಾಕೊಂಡ್ರೆ ಟೇಸ್ಟ್ ನಿಮ್ಗೆ ಚೆನ್ನಾಗೆ ಬರಲ್ಲ. ಸೊ ಹೇಳ್ತಾರೆ ನಿಮ್ ವಾಯ್ಸ್ ತುಂಬಾ ಮೆಲೋಡಿ ಆಗಿ ಬರುತ್ತೆ ಅಂತ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿ ವಾಯ್ಸ್ ಕೂಡ ಹೇಗಿತ್ತು ಅಂತ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ರೆಡಿಮೇಡ್ ಹಾಕ್ಬೇಡಿ, ಅದು ಅಷ್ಟು ಟೇಸ್ಟ್ ಕೊಡಲ್ಲ ಅಡ್ಗೆನ. ಸೊ ಹಾಗಾಗಿ ಕುಟ್ಟಿ ಹಾಕಿ ಸ್ವಲ್ಪ, ಅದೊಂಥರ ನೀವು ಕೈಯಿಂದ ಮಾಡ್ತೀರಲ್ವಾ ಒಳ್ಳೆ ಟೇಸ್ಟ್ ಬರುತ್ತೆ. ಅಂಡ್ 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಆಡ್ ಮಾಡೋಣ. ಇದಕ್ಕೀಗ ಸ್ವಲ್ಪ ಉಪ್ಪು ಆಡ್ ಮಾಡುವ. ಈಸಿ ಕೂಡ, ಬೇಗ ಮಾಡ್ಕೊಳ್ಬಹುದು. ನಿಮ್ಗೆ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಸೊ ಈರುಳ್ಳಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಚಂದ ಫ್ರೈ ಮಾಡ್ಕೊಂಡ್ರೆ ನಿಮ್ಗೆ ಅರ್ಧ ಎಗ್ ಕರಿ ರೆಡಿ ಆದಂಗೇನೆ ಲೆಕ್ಕ. ಈ ತರ ಅಮೂಲ್ ಬಟರ್ದು ಕ್ಯೂಬ್ ಹಾಕ್ತಾ ಇದ್ದೀನಿ. ಇದೊಂದು ಫುಲ್ ಹಾಕೊಂಡ್ ಬಿಡೋಣ ಅಂತ ಹೇಳಿದ್ರೆ. 2 ಸ್ಪೂನು ತುಪ್ಪ ಹಾಕೊಳ್ಳಿ. ನೀವು ಈ ತರಾನೇ ಮಾಡಿ, ಚೆನ್ನಾಗಿ ಬರುತ್ತೆ. ಇವಾಗ ತುಪ್ಪ ಬಿಸಿ ಆಗಿದೆ. ಇದಕ್ಕೆ ಇಷ್ಟೇ ಮಸಾಲ ತಗೊಂಡಿದ್ದೀನಿ. ಏನಂದ್ರೆ 4 ಮೆಣಸಿನಕಾಳು, 1 ಕಲ್ ಹೂವ, ಸ್ವಲ್ಪ ಸೋಂಪು ಕಾಳು, ಮತ್ತೆ ಸ್ವಲ್ಪ ಚಕ್ಕೆ, ಮತ್ತೆ ಸ್ವಲ್ಪ ಇದು 1 ಏಲಕ್ಕಿ ತಗೊಳ್ಳಿ, 2 ಲವಂಗ ತಗೊಳ್ಳಿ, ಸಾಕು ಇಷ್ಟೇ. ನಾನು ಏನು ರೆಡಿಮೇಡ್ ಮಸಾಲ ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇಷ್ಟನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸಾಕು, ಇಷ್ಟೇ ಫ್ರೈ ಸಾಕು. ಗೋಡಂಬಿ ಇದ್ರೆ ಕೂಡ ಆಡ್ ಮಾಡ್ಬೋದು. ಅಂಡ್ ಇವಾಗ ಇದನ್ನೆಲ್ಲಾನು ಇದಕ್ಕೆ ಹಾಕಿಡಿ. ಒಳ್ಳೆ ಘಮ ಬರ್ತಾ ಇದೆ. ಇನ್ನ ಈಗ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೊಳ್ಳಿ. ಇವಾಗ ಇದಕ್ಕೆ 1 ಬೌಲ್ ಅಷ್ಟು, ಫುಲ್ ತಗೊಂಡಿಲ್ಲ, ಆಫ್ ತಗೊಂಡಿದ್ದೀನಿ, ಇಷ್ಟು ಮೊಸರನ್ನ ಆಡ್ ಮಾಡಿ. ಬೌಲಿಂದ ಅಂದ್ರೆ ಮೊಸರು ಹಾಕಿದ್ವಲ್ಲ ಅದೇ ಬೌಲಲ್ಲಿ ಅಷ್ಟೇನ ನೀರ್ ಹಾಕುವ. ಬೇಲಿ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ. ಕ್ಲೋಸ್. ನಾನೊಂದು 5 ಮೊಟ್ಟೆ ಹಾಕೊಳ್ತೀನಿ. ಆಲ್ರೆಡಿ 4-5 ಹಾಕಿದ್ದೀನಿ. ಸ್ವಲ್ಪ ಸ್ಪೇಸ್ ಜಸ್ಟ್ ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಡಿ. ಈಗ ಸ್ವಲ್ಪ ಕದಡಿ ಮೇಲೆ ಕೆಳಗೆ ಮಾಡ್ಬೇಕು, ಮಸಾಲ ಎಲ್ಲ ಹಿಡ್ಕೊಳ್ಬೇಕಲ್ವಾ. ಹಾಗಾಗಿ ಚಪಾತಿಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್.